2013 VIP ಇಂಡಸ್ಟ್ರಿಯ ಮ್ಯಾನೇಜ್ಮೆಂಟು ಒಂದು ಡಿಸಿಷನ್ ತಗೊಳುತ್ತೆ. ಏನಂದರೆ ಅವಾಗ ಕಂಪ್ನಿ CEO ಆಗಿದ್ದ ಸುಧೀರ್ ಜಾತಿಯನ್ನ ಕೆಳಗಿಳಿಸಿ ಅವ್ರ ಮಗಳನ್ನ ಆ ಪ್ಲೇಸಲ್ಲಿ ತಗೊಂಬರ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಈ ಡಿಸಿಷನಿಂದ ಸುಧೀರ್ ಜಾತಿ ಅವರು ಕೆಲಸ ಕಳ್ಕೊತಾರೆ. ಆದರೆ ಅವ್ರಿಗೆ ಈ ಇಂಡಸ್ಟ್ರಿಯಲ್ಲಿ ಮುಂಚಿಂದನೂ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ಸುಮ್ಮನೆ ಕುತ್ಕೊಳ್ಳಲ್ಲ. ಅವ್ರ ಹತ್ರ ಇದ್ದಿದ್ದ ಸೇವಿಂಗ್ಸಿಂದ ಒಂದು ಕಂಪ್ನಿನಲ್ಲಿ 54% ಸ್ಟೇಕ್ನ ಬೈ ಮಾಡ್ತಾರೆ. ಆ ಟೈಮಲ್ಲಿ ಆ ಕಂಪನಿ VIP ಇಂಡಸ್ಟ್ರೀಸ್ಗಿನ್ನ 40 ಪಟ್ಟು ಸಣ್ಣದಿರುತ್ತೆ. ಇವರು ಯಾವಾಗ ಆ ಕಂಪ್ನಿನಲ್ಲಿ ಸ್ಟೇಕ್ ಬೈ ಮಾಡಿ ಮ್ಯಾನೇಜ್ಮೆಂಟ್ನ ಇವ್ರ ಕೈಯಲ್ಲಿ ತಾಣ್ತಾರೆ, ಅಲ್ಲಿಂದ ಇಲ್ಲಿವರೆಗೂ ಆ ಕಂಪನಿ ಸುಮಾರು 300 ಪಟ್ಟು ಮೇಲೋಗಿದೆ. ಇವತ್ತು ಆ ಕಂಪನಿ VIP ಇಂಡಸ್ಟ್ರೀಸ್ಗಿನ್ನ ದೊಡ್ಡ ಕಂಪ್ನಿ ಆಗಿದೆ. ಹಾಗಿದ್ರೆ ಈ ಸುಧೀರ್ ಜಾತಿಯ ಏನು ಸ್ಟ್ರಾಟಜಿ ಯೂಸ್ ಮಾಡಿದ್ರು ಈ ಕಂಪ್ನಿನ ಕೇವಲ 12 ವರ್ಷದಲ್ಲಿ 300 ಪಟ್ಟು ಮೇಲ್ ತಗೊಂಡವರು. ಈ ಇಂಡಸ್ಟ್ರಿಯಲ್ಲೇ ಕಿಂಗ್ ಅನ್ನಿಸ್ಕೊಂಡಿದ್ದ VIP ನ ಕೇವಲ 12 ವರ್ಷದಲ್ಲಿ ಸೆಕೆಂಡ್ ಪೊಸಿಷನಲ್ಲಿ ತಗೊಂಡು ನಿಲ್ಲಿಸ್ತಾರೆ. 2012ರಲ್ಲಿ ಕೇವಲ 12 ರೂಪಾಯಿ ಇದ್ದ ಶೇರ್ ಪ್ರೈಸು ಇವತ್ತು 2000 ರೂಪಾಯಿ ಇದೆ. ಹಾಗಿದ್ರೆ ಯಾವುದಿದು ಕಂಪನಿ? ಆ ಕಂಪ್ನಿನೇ ಸಫಾರಿ ಇಂಡಸ್ಟ್ರಿ. ಈ ಕಂಪ್ನಿದು ಗ್ರೋತ್ ಇದೇ ಥರ ಮುಂದುವರಿಯುತ್ತಾ? ನಾವು ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ಬೋದಾ? ಈ ಇಂಡಸ್ಟ್ರಿ ಯಾವ ಥರ ವರ್ಕ್ ಆಗುತ್ತೆ? ನಾವಿವಾಗ ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇದು ಕರೆಕ್ಟ್ ಪ್ರೈಸಾ? ನಾವಿವಾಗ ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇದು ಕರೆಕ್ಟ್ ಟೈಮಾ? ನಾವು ಯಾವುದೇ ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಆ ಕಂಪ್ನಿ ಯಾವ ಇಂಡಸ್ಟ್ರಿನಲ್ಲಿದೆ ಅಂತ ನೋಡಬೇಕು. ಅಂದರೆ ಆ ಕಂಪ್ನಿ ಯಾವ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದೆ, ಆ ಇಂಡಸ್ಟ್ರಿ ಯಾವ ಥರ ವರ್ಕ್ ಆಗ್ತಿದೆ. ಫಸ್ಟ್ ಆಫ್ ಆಲ್ ಈ ಕಂಪ್ನಿ ಯಾವ ಥರ ದುಡ್ಡು ಮಾಡುತ್ತೆ ಅಂತ ನೀವು ತಿಳ್ಕೊಬೇಕಂದ್ರೆ ಆ ಇಂಡಸ್ಟ್ರಿ ಬಗ್ಗೆ ನೀವು ಸ್ವಲ್ಪ ನೋಡಬೇಕು, ಆ ಇಂಡಸ್ಟ್ರಿ ಬಗ್ಗೆ ಅರ್ಥ ಮಾಡ್ಕೊಬೇಕು. ಆ್ಯಕ್ಚುಲಿ ನಾವು ಮಾತಾಡೋಕೆ ಹೋಗ್ತಿರೋ ಕಂಪ್ನಿ ಬಂದ್ಬಿಟ್ಟು ಸಫಾರಿ ಇಂಡಸ್ಟ್ರೀಸ್. ಈ ಕಂಪ್ನಿ ಏನು ಮಾಡುತ್ತೆ? ಈ ಕಂಪ್ನಿ ಲಗೇಜ್ ಬ್ಯಾಗ್ಗಳು ತಯಾರು ಮಾಡುತ್ತೆ. ಅಂದರೆ ನೀವು ನೋಡ್ತಿರ್ತೀರಲ್ವಾ, ಲಗೇಜು ಏರ್ಪೋರ್ಟಲ್ಲಿ ಯೂಸ್ ಮಾಡ್ತಾರೆ, ಟ್ರಾಲಿಗಳು ಯೂಸ್ ಮಾಡ್ತಾರೆ, ಆಮೇಲೆ ಬ್ಯಾಕ್ ಪ್ಯಾಕ್ಗಳು ಯೂಸ್ ಮಾಡ್ತಾರೆ. ಬ್ಯಾಕ್ ಪ್ಯಾಕ್ ಅಂದರೆ ಕಾಲೇಜ್ ಬ್ಯಾಗ್ ಇರ್ಬೋದು ಅಥವಾ ಟೂರಿಸ್ಟ್ ಬ್ಯಾಗ್ ಇರ್ಬೋದು, ಆಮೇಲೆ ಸೈಡಲ್ಲಿ ಇಟ್ಕೊಂಡು ಹೋಗ್ತಾರಲ್ಲ ಬ್ಯಾಗ್, ಅದು ಇರ್ಬೋದು. ಈ ಥರ ಎಲ್ಲನೂ ಪ್ರಾಡಕ್ಟ್ನ ತಯಾರು ಮಾಡುತ್ತೆ. ಇಷ್ಟು ನಮಗೆ ಗೊತ್ತಾಯಿತು ಈ ಕಂಪ್ನಿ ಏನು ಮಾಡ್ತಾ ಇದೆ ಅಂತ. ಈ ಕಂಪ್ನಿ ಫ್ಯೂಚರಲ್ಲಿ ಯಾವ ಥರ ಅರ್ನ್ ಮಾಡುತ್ತೆ, ಫ್ಯೂಚರಲ್ಲಿ ಯಾವ ಥರ ರೆವಿನ್ಯೂ ಮಾಡುತ್ತೆ ಅಂತ ನೋಡೋಕ್ಕೆ ನಾವು ಇಂಡಸ್ಟ್ರಿ ಅನಾಲಿಸಿಸ್ ಮಾಡ್ತೀವಿ. ಅಂದರೆ ಈ ಇಂಡಸ್ಟ್ರಿ ಯಾವ ಥರ ಬೆಳೆಯುತ್ತೆ, ಈ ಇಂಡಸ್ಟ್ರಿ ಬೆಳೆದ್ರೆ ತಾನೇ ಅದರಿಂದಿರೋ ಕಂಪ್ನಿ ಬೆಳೆಯೋಕ್ಕಾಗುತ್ತೆ. ಅದಕ್ಕೆ ಇಂಡಸ್ಟ್ರಿ ಯಾವ ಥರ ಬೆಳೆಯುತ್ತೆ ಅಂತ ಚೆಕ್ ಮಾಡಬೇಕು. ಈ ಲಗೇಜ್ ಇಂಡಸ್ಟ್ರಿ ಇದು ಮಾರ್ಕೆಟು ನಮ್ಮ ಇಂಡಿಯಾದಲ್ಲಿ ಇರೋದು 20,000 crores. 20,000 crores ಮಾರ್ಕೆಟ್ ಅಂದರೆ ಯಾವುದೇ ಒಂದು ಇಂಡಸ್ಟ್ರಿಗೂ ಒಂದು ಮಾರ್ಕೆಟ್ ಅಂತ ಇರುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಇದ್ರು 20,000 crores ಅಂತ ಹೇಳಿದ್ನಲ್ಲ, 20,000 ಕೋಟಿ. ಅಂದರೆ ಈ ಟೋಟಲ್ ನಮ್ಮ ಇಂಡಿಯಾದಲ್ಲಿ ಏನೇನು ಲಗೇಜ್ ಸೆಲ್ ಆಗ್ತಾವಲ್ಲ, ಲಗೇಜ್ ಮಾರ್ಕೆಟ್ ಲೈಕ್ ಬ್ಯಾಗ್ ಇರ್ಬೋದು, ಟ್ರೋಲಿ ಇರ್ಬೋದು, ಈ ಥರ ಏನೇನು ಸೆಲ್ ಆಗ್ತಾವಲ್ಲ ಅದೆಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ ಅದನ್ನು ಟೋಟಲ್ ಮಾರ್ಕೆಟ್ ಸೈಜ್ ಅಂತ ಕರಿತೀವಿ. ಇದ್ರದ್ದು ಟೋಟಲ್ ಮಾರ್ಕೆಟ್ ಸೈಜ್ ಬಂದ್ಬಿಟ್ಟು 20,000 ಕೋಟಿ. ಅದರಲ್ಲಿ 54% ಆರ್ಗನೈಸ್ ಸೆಕ್ಟರ್ ಹತ್ರ ಇದೆ, ಇನ್ನು 46% ಅನ್ಆರ್ಗನೈಸ್ ಸೆಕ್ಟರ್ ಹತ್ರ ಇದೆ. ಅನ್ಆರ್ಗನೈಸ್ ಅಂದರೆ ಅವರು ಆರ್ಗನೈಸ್ಡ್ ಆಗಿರಲ್ಲ, ಲೈಕ್ ಅವ್ರ ಕಂಪ್ನಿ ಥರ ಇರಲ್ಲ, ಅಲ್ಲಿ ಯಾವುದೇ ಥರ ಬಿಲ್ಲಿಂಗ್ ಸರಿಯಾಗಿ ಮಾಡಲ್ಲ, GST ಫೈಲ್ ಮಾಡಲ್ಲ, ಒಂಥರ ಆರ್ಗನೈಸ್ಡ್ ಆಗಿರಲ್ಲ. ಆ್ಯಕ್ಚುಲಿ ಈ ಇಂಡಸ್ಟ್ರಿ ನೆಕ್ಸ್ಟು 4 to 5 ಇಯರ್ಸಲ್ಲಿ 15% CAGR ಥರ ಗ್ರೋ ಆಗುತ್ತೆ. ಯಾಕೆ 15% ಗ್ರೋ ಆಗುತ್ತೆ ಅಂದರೆ ಮೇಜರ್ ರೀಸನ್ ಬಂದ್ಬಿಟ್ಟು ಫೇವರಬಲ್ ಡೆಮೋಗ್ರಾಫಿಕ್ಸ್. ಅಂದರೆ ನಮ್ಮ ಇಂಡಿಯಾದಲ್ಲಿ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಾರೆ, ಇದರಿಂದ ಅವರೇ ಮೇಜರ್ ಕಸ್ಟಮರ್ ಈ ಕಂಪ್ನಿಗಳಿಗೆ. ಯಾಕೆ ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಚೇಂಜಿಂಗ್ ಇನ್ ಆಟಿಟ್ಯೂಡ್ ಟುವರ್ಡ್ಸ್ ಟ್ರಾವೆಲ್. ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ, ಟ್ರಾವೆಲ್ ಮಾಡಲೇಬೇಕು, ಫ್ರೀಕ್ವೆನ್ಸಿಯಾಗಿ ನಾವು ಟ್ರಾವೆಲ್ ಮಾಡಬೇಕು ಅಂತ ಜನಗಳು ಲೈಫ್ ಸ್ಟೈಲಲ್ಲಿ ಟ್ರಾವೆಲ್ನ ಆ್ಯಡ್ ಮಾಡ್ಕೊತಿದ್ದಾರೆ. ವರ್ಷಕ್ಕೊಂದು ಟ್ರಾವೆಲ್ ಮಾಡಬೇಕು, 2 ಟ್ರಾವೆಲ್ ಮಾಡಬೇಕು ಅಂತ ಜನ ಇಷ್ಟಪಡ್ತಿದ್ದಾರೆ. ಇಲ್ಲಿ ನೋಡಿ, 1990ನಲ್ಲಿ ನಮ್ಮ ಇಂಡಿಯನ್ ಫ್ಯಾಮಿಲಿ ಯಾವ ಥರ ಇತ್ತು ಅಂದರೆ ವರ್ಷಕ್ಕೆ ಒಂದೇ ಟ್ರಾವೆಲ್ ಮಾಡ್ತಾ ಇದ್ದಿದ್ದವರು. ಏನಕ್ಕಂದರೆ ರಿಲೇಟಿವ್ಸ್ನ ಮೀಟ್ ಮಾಡೋಕ್ಕೆ ಅಥವಾ ಮ್ಯಾರೇಜ್ಗಳಿಗೆ ಹೋಗೋಕ್ಕೆ ಇದಕ್ಕೆ ಮಾತ್ರ ಟ್ರಾವೆಲ್ ಮಾಡ್ತಾ ಇದ್ರು. ಆಮೇಲೆ ಇಡೀ ಫ್ಯಾಮಿಲಿಯಿಂದ ಯಾವುದನ್ನ ಒಂದು ದೊಡ್ಡ ಬ್ಯಾಗ್ ಯೂಸ್ ಮಾಡೋರು ಮತ್ತು ಬೇರೆ ಬ್ಯಾಗ್ ಯೂಸ್ ಮಾಡ್ತಿರ್ಲಿಲ್ಲ. ಆವಾಗ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯಾವುದಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು, ಟ್ರೈನಲ್ಲಿ ಟ್ರಾವೆಲ್ ಮಾಡೋದು. ಆಮೇಲೆ ರೀಪ್ಲೇಸ್ಮೆಂಟ್, ಅದು ಲಗೇಜ್ ರೀಪ್ಲೇಸ್ಮೆಂಟ್ ಮಾಡ್ತಿದ್ದವರು 8 ರಿಂದ 10 ವರ್ಷಕ್ಕೊಂದ್ಸಲ. ಅದೇ 2000 ಇಸ್ವಿನಲ್ಲಿ ಬಂದ ತಕ್ಷಣ ಅದು ಚೇಂಜ್ ಆಗುತ್ತೆ. 2 ರಿಂದ 3 ಟ್ರಾವೆಲ್ ಲೊಕೇಶನ್ ಇಯರ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇದ್ರ ಜೊತೆ ಬಿಸ್ನೆಸ್ ಟ್ರಾವೆಲ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಅವ್ರಿಗೆ ಡೆಲ್ಲಿನಲ್ಲಿ ಕೆಲಸ ಇದೆ, ಮುಂಬೈನಲ್ಲಿ ಕೆಲಸ ಇದೆ ತಂದೆಗೆ, ಇದರಿಂದ ಅವರು ಅಲ್ಲೂ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಇದರಿಂದ 2 bags ಇಂದ ಎವ್ರಿ ಫ್ಯಾಮಿಲಿ ಯೂಸ್ ಮಾಡೋರು. ಅವ್ರದ್ದು ರೀಪ್ಲೇಸ್ಮೆಂಟ್ ಪೀರಿಯಡ್ ಬಂದ್ಬಿಟ್ಟು 5 to 7 years ಇತ್ತು. ಅದೇ 2010ಕ್ಕೆ ಬಂದರೆ ಒಬ್ಬೊಬ್ಬರ ಹತ್ರ ಒಂದೊಂದು ಬ್ಯಾಗ್ ಇರೋದು. ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರ ಹತ್ರ ಎಲ್ಲರ ಹತ್ರ ಒಂದೊಂದು ಬ್ಯಾಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ನೀವು 2015ರಿಂದ 2022ರಲ್ಲಿ ನೋಡಿದ್ರೆ ಇಲ್ಲಿ ಮಲ್ಟಿಪಲ್ ಟ್ರಾವೆಲ್ ಅಕೇಷನ್ ಬರುತ್ತೆ. ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ, ವೀಕೆಂಡ್ ಟ್ರಾವೆಲ್ ಜಾಸ್ತಿ ಆಗುತ್ತೆ, ಸೋಲೋ ಟ್ರಿಪ್ ಜಾಸ್ತಿ ಆಗುತ್ತೆ. ಸೋಲೋ ಟ್ರಿಪ್ ಅಂದರೆ ಒಬ್ಬೊಬ್ಬರೇ ಬ್ಯಾಕ್ ಪ್ಯಾಕ್ ತೊಗೊಂಡು ಹೋಗ್ತಾರಲ್ವ, ಅದು ಜಾಸ್ತಿ ಆಗುತ್ತೆ. ವೀಕೆಂಡ್ ಟ್ರಾವೆಲ್ ಅಂದರೆ ವಾರಕ್ಕೊಂದ್ಸಲ ಟ್ರಾವೆಲ್ ಮಾಡೋದು ಜಾಸ್ತಿ ಆಗುತ್ತೆ. ಇದರಿಂದ ಒಬ್ಬರ ಹತ್ರ ಒಂದಕ್ಕಿಂತ ಜಾಸ್ತಿ ಬ್ಯಾಗ್ಗಳು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ಜಾಸ್ತಿ ಟ್ರಾವೆಲ್ ಬಂದ್ಬಿಟ್ಟು ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಕಾರ್ಗಳಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಸ್ಸು ಟ್ರೈನು ಸ್ವಲ್ಪ ಕಮ್ಮಿ ಆಯಿತು. ಇಲ್ಲಿ ಬ್ಯಾಗ್ನ ರೀಪ್ಲೇಸ್ಮೆಂಟ್
ಪೀರಿಯಡ್ ಬಂದ್ಬಿಟ್ಟು 2-3 ವರ್ಷ ಅಷ್ಟೇ. 1990ರಲ್ಲಿ 8-10 ವರ್ಷ ಇದ್ದಿದ್ದು ಈಗ ರೀಪ್ಲೇಸ್ಮೆಂಟ್ ಪೀರಿಯಡ್ ಬಂದ್ಬಿಟ್ಟು 2-3 ವರ್ಷ. ಅಂದರೆ ಕೀಪ್ ಆನ್ ಬ್ಯಾಗ್ಗಳ್ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಇನ್ನೊಂದು ಮೇಜರ್ ರೀಸನ್ ಏನಂದರೆ ನಮ್ಮ ಇಂಡಿಯಾದಲ್ಲಿ ಏರ್ ಪ್ಯಾಸೆಂಜರ್ ಟ್ರಾಫಿಕ್ಕು ತುಂಬ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಪೆಕ್ಟೆಡ್ ದ 20 crore ಪೀಪಲ್ಲು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾರೆ 2024 ಅಂತ ರಿಪೋರ್ಟ್ ಇದೆ. ಅಂದರೆ ಬರ್ತಾ ಬರ್ತಾ ನಮ್ಮ ಜನಗಳದ್ದು ಇನ್ಕಮ್ ಜಾಸ್ತಿ ಆಗ್ತಾ ಅವರು ಕೂಡ ಫ್ಲೈಟಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫ್ಲೈಟಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾರ್ಮಲಿ ಟ್ರಾಲಿಗಳು ಬೇಕೇ ಬೇಕು. ನೀವೇ ನೋಡಿರ್ತೀರ, ಫ್ಲೈಟಲ್ಲಿ ಟ್ರಾಲಿಗಳು ಜಾಸ್ತಿ ಯೂಸ್ ಮಾಡೇ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಇದ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದಲ್ಲದೆ ಇಲ್ಲಿ ನೋಡಿ, ಬಜೆಟ್ 2024ಅಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ 40,000 ರೈಲ್ ಬೋಗೀಸ್ ಆರ್ ಕನ್ವರ್ಟೆಡ್ ಟು ವಂದೇ ಭಾರತ್ ಸ್ಟ್ಯಾಂಡರ್ಡ್ ಅಂತ. ಅಂದರೆ 40,000 ಬೋಗಿಗಳನ್ನ ವಂದೇ ಭಾರತ್ ಎಕ್ಸ್ಪ್ರೆಸ್ ಏನು ಟ್ರೈನ್ ಇದೆಯಲ್ಲ ಆ ಥರ ಸ್ಟ್ಯಾಂಡರ್ಡಿಗೆ ನಾವು ಕನ್ವರ್ಟ್ ಮಾಡ್ತೀವಿ ಅಂತ. ಅಂದರೆ ಇದರಿಂದ ಏನಾಗುತ್ತೆ, ಒಂದ್ಸಲ ಅದೆಲ್ಲ ಇಂಪ್ರೂವ್ ಆದರೆ ಅದರಲ್ಲಿ ಓಡಾಡೋ ಜನಗಳು ಕೂಡ ಇಂಪ್ರೂವ್ ಆಗ್ತಾರೆ. ಅದರಲ್ಲಿ ಅವ್ರು ನಾರ್ಮಲಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದು, ಕವರಲ್ಲಿ ಇಟ್ಕೊಂಡು ಹೋಗೋದು, ಬಟ್ಟೆಗಳನ್ನ ಕಮ್ಮಿ ಮಾಡ್ತಾರೆ. ಅದಕ್ಕೋಸ್ಕರ ಬ್ಯಾಗ್ ಪರ್ಚೇಸ್ ಮಾಡ್ತಾರೆ, ಟ್ರಾಲಿಗಳು ಪರ್ಚೇಸ್ ಮಾಡ್ತಾರೆ. ಇದರಿಂದ ಮತ್ತೆ ಇದಕ್ಕೆ ಡಿಮ್ಯಾಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹಾಸ್ಪಿಟಾಲಿಟಿ ಸೆಕ್ಟರ್ ಅಂದರೆ ಹೋಟೆಲ್ ಸೆಕ್ಟರ್ ಕೂಡ ನೋಡಿ, ಇಲ್ಲಿ 2022ನಲ್ಲಿ ಒಂದು ಹೋಟೆಲ್ ರೂಮ್ ರೆವಿನ್ಯೂ ಇದ್ದಿದ್ದು 3,500 ರೂಪಾಯಿ. ಇವಾಗ ಅದೇ ಒಂದು ರೂಮ್ ರೆವಿನ್ಯೂ, ಆವ್ರೇಜ್ ರೂಮ್ ರೆವಿನ್ಯೂ ಇರೋದು ಆಲ್ಮೋಸ್ಟ್ 5,500 ರೂಪಾಯಿ. ಅದೇ ಆಕ್ಯುಪೆನ್ಸಿ ರೇಟು 2022ರಲ್ಲಿ 68% ಇದ್ದಿದ್ದು ಇವಾಗ ಅದು 72% ಆಗಿದೆ. ಅಂದರೆ 2022ರಲ್ಲಿ ರೂಮ್ ಆಕ್ಯುಪೆನ್ಸಿ, ಆ ರೂಮಲ್ಲಿ ಏನಾದರೂ 100 ರೂಮ್ ಇದ್ದರೆ ಅದರಲ್ಲಿ 68 ರೂಮ್ ಮಾತ್ರ ತುಂಬ್ತಾ ಇತ್ತು. ಇವಾಗ ಅದು 72ಗೆ ಹೋಗಿದೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಒಂದ್ಸಲ ಈ ಹೋಟೆಲ್ ಸೆಕ್ಟರ್ದು ಡಿಮ್ಯಾಂಡ್ ಜಾಸ್ತಿ ಆದರೆ ಏನಾಗುತ್ತೆ ಹೇಳಿ, ಟ್ರಾವೆಲ್ ಜಾಸ್ತಿ ಮಾಡ್ತಾರೆ. ಹೋಟ್ಲಿಗೆ ಹೋಗೋರು ಯಾರು ಹೇಳಿ, ಟ್ರಾವೆಲ್ ಮಾಡೋರೇನೆ, ಅವ್ರು ಸುಮ್ಮನೆ ಹೋಗಲ್ಲ, ಬ್ಯಾಗ್ ಇಟ್ಕೊಂಡೇ ಹೋಗಬೇಕು. ಅದೇ ರೀತಿ ಮ್ಯಾರೇಜ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗ್ತಾ ಇದೆ. ಮ್ಯಾರೇಜಲ್ಲಿ ಮಿನಿಮಮ್ ಅಂದ್ರೂ ಗಂಡೆರಡು ಹೆಣ್ಣೆರಡು ಅವ್ರ ಸಂಬಂಧಿಕರು ಎಲ್ಲರೂ ಲಗೇಜ್ನ ಪರ್ಚೇಸ್ ಮಾಡೇ ಮಾಡ್ತಾರೆ. ಆಮೇಲೆ 18 lakh ಸ್ಟೂಡೆಂಟ್ಸು ಇಂಟರ್ನ್ಯಾಷನಲಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ. ಅದು ಲಾಸ್ಟ್ 2020ಗೂ ಇವಾಗ ಕಂಪೇರ್ ಮಾಡಿದ್ರೆ 25% ತಪ್ಪಾಗಿದೆ. ಇದರಿಂದ ಸ್ಟೂಡೆಂಟ್ಸ್ ಹೊರಗಡೆ ದೇಶಕ್ಕೆ ಹೋಗಿ ಹೋದವರು ಅವರು ಕೂಡ ಪರ್ಚೇಸ್ ಮಾಡೇ ಮಾಡ್ತಾರೆ. ಟ್ರಾವೆಲ್ ಬ್ಯಾಗ್ ಇಲ್ದಲ್ಲೇ ಹೆಂಗೆ ಹೋಗೋಕ್ಕಾಗುತ್ತೆ ಅವರು. ಇನ್ನೊಂದು ಮೇನ್ ಏನಂದರೆ ರಿಲಿಜಿಯಸ್ ಟೂರಿಸಮ್ ಜಾಸ್ತಿ ಆಗ್ತಾ ಇದೆ. ಈ ರಾಮ ಮಂದಿರ ಕನ್ಸ್ಟ್ರಕ್ಟ್ ಆಯಿತು, ಅದೇ ಥರ ನಮ್ಮ ಇಂಡಿಯಾದಲ್ಲಿ ಇನ್ನೂ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ರಿಲಿಜಿಯಸ್ ಟೂರಿಸ್ಟ್ ಜಾಸ್ತಿ ಆಗ್ತಾ ಇದೆ. ಅದು 17 to 18% ಇಯರ್ ಆನ್ ಇಯರ್ ಗ್ರೋ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಈ ಎಲ್ಲ ರೀಸನಿಂದ ಈ ಇಂಡಸ್ಟ್ರಿ ಗ್ರೋ ಆಗುತ್ತೆ. ಇದರಲ್ಲಿ ಇನ್ನೊಂದೇನು ಪಾಯಿಂಟ್ ಅಂದರೆ, ಈ ಇಂಡಸ್ಟ್ರಿ ಗ್ರೋ ಆಗ್ತಾ ಆಗ್ತಾ ಈ ಇಂಡಸ್ಟ್ರಿ ಏನು ಮಾಡ್ತಾ ಇದೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ 2019ರಲ್ಲೇ ಈ ಇಂಡಸ್ಟ್ರಿ ಆಲ್ಮೋಸ್ಟ್ 19,000 ಕೋಟಿ ವ್ಯಾಲ್ಯೂ ಇತ್ತು. ಬಿಕಾಸ್ ಆಫ್ ಕೋವಿಡ್ ಕೆಳಗೆ ಬಂದಿರೋದು. ಈಗೇನು ಮತ್ತೆ ರಿಕವರ್ ಆಗ್ತಾ ಇದೆ. ಇಲ್ಲಿ ರಿಕವರ್ ಆಗ್ತಾ ಆಗ್ತಾ ನೆಕ್ಸ್ಟ್ 2028ಅಲ್ಲಿ ಈ ಇಂಡಸ್ಟ್ರಿದು ಟೋಟಲ್ ವ್ಯಾಲ್ಯೂ ಆಗಿರುತ್ತೆ 36,000 ಕೋಟಿ. 36,000 ಕೋಟಿ ಒಂದು ವರ್ಷಕ್ಕೆ ನಮ್ಮ ಜನ ನಮ್ಮ ಇಂಡಿಯಾದಲ್ಲಿ ಈ ಟ್ರಾವೆಲ್ ಬ್ಯಾಗ್ಗಳನ್ನ ಪರ್ಚೇಸ್ ಮಾಡ್ತಾರೆ. 36,000 ಕೋಟಿ ವರ್ತ್. ಆಮೇಲೆ ಈ ಟ್ರೆಂಡ್ ಜೊತೆಗೆ ನೀವು ಇಲ್ಲಿ ನೋಡಿ, ಇವ್ರು ಏನು ಮಾಡ್ತಾ ಇದ್ದಾರೆ, ಅನ್ಆರ್ಗನೈಸ್ ಸೆಕ್ಟರ್ಗಳಿಂದ ಮಾರ್ಕೆಟ್ ಶೇರ್ನ ಕಿತ್ಕೊತಿದ್ದಾರೆ. 2019ರಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ಗಳದೇ ಜಾಸ್ತಿ ಇತ್ತು, ಮಾರ್ಕೆಟು 61% ಇತ್ತು. ಇವ್ರದ್ದು ಜಸ್ಟ್ 39% ಇತ್ತು. ಹಂಗೆ ಹೋಗ್ತಾ ಹೋಗ್ತಾ ಈಗ 2024ರಲ್ಲಿ ನೋಡಿದ್ರೆ 54% ಆರ್ಗನೈಸ್ ಸೆಕ್ಟರ್ ಇದೆ, 46% ಅನ್ಆರ್ಗನೈಸ್ ಇದೆ. ಇದು ಇನ್ನೂ ಹೋಗ್ತಾ ಹೋಗ್ತಾ ಡೌನ್ ಆಗ್ತಾ ಹೋಗುತ್ತೆ. 2027ಕ್ಕೆ ಪ್ರೊಜೆಕ್ಷನ್ ಮಾಡಿರೋ ಪ್ರಕಾರ ಇವ್ರದ್ದು 60% ಇರುತ್ತೆ ಮಾರ್ಕೆಟು, ಅವ್ರದ್ದು 40% ಇರುತ್ತೆ. ಅಂದರೆ ಈ 36,000 ಕೋಟಿನಲ್ಲಿ 60% ಈ ಬ್ರ್ಯಾಂಡೆಡ್ ಪ್ಲೇಯರ್ಗಳದ್ದೇ ಮಾರ್ಕೆಟ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಮೇಜರ್ಲಿ 3 ಪ್ಲೇಯರ್ಸೇ ಇರೋದು. ಇವರೇ 90% ಬ್ರ್ಯಾಂಡೆಡ್ ಮಾರ್ಕೆಟ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಯಾರ್ಯಾರಂದರೆ ಸಫಾರಿ, ಇನ್ನೊಂದು ಸ್ಯಾಮ್ಸೋನೈಟ್, ಇನ್ನೊಂದು VIP. ಇವ್ರು 3 ಪ್ಲೇಯರ್ಗಳೇ 90% ಮಾರ್ಕೆಟ್ ಶೇರ್ ಇಟ್ಕೊಂಡಿದ್ದಾರೆ ಆರ್ಗನೈಸ್ ಸೆಕ್ಟರಲ್ಲಿ. ಆದರೆ ಒಬ್ರೊಬ್ರದ್ದು ಬಿಸ್ನೆಸ್ ಸ್ಟ್ರಾಟಜಿ ಡಿಫ್ರೆಂಟ್ ಆಗಿದೆ. ಏನಂದರೆ ಇಲ್ಲಿ ನೋಡಿ, ಪ್ರೀಮಿಯಂ ಮಾರ್ಕೆಟ್ ಇದೆಯಲ್ಲ, ಪ್ರೀಮಿಯಂ ಅಂದರೆ 5,000 ರೂಪಾಯಿಗಿನ್ನ ಮೇಲ್ ಸೆಲ್ ಮಾಡೋದು, ಅದು ಬಂದ್ಬಿಟ್ಟು ಕೇವಲ 5% ಆಫ್ ದಿ ಮಾರ್ಕೆಟು. ಅದರಲ್ಲಿ ಜಾಸ್ತಿ VIP ಮತ್ತು ಈ ಸ್ಯಾಮ್ಸೋನೈಟ್ ಇದೆ. ಅದು ಬಿಟ್ಟರೆ ಕೆಳಗಡೆ ಮಿಡ್ ಪ್ರೀಮಿಯಂ ಬ್ರ್ಯಾಂಡ್ಗಳಿದ್ದಾವೆ, ಅದು 3,000ದಿಂದ 5,000 ಒಳಗಡೆ. ಅದರಲ್ಲಿ ಸ್ಕೈ ಬ್ಯಾಗು, VIP, ಅಮೆರಿಕನ್ ಟೂರಿಸ್ಟರ್, ಸ್ಕೈ ಬ್ಯಾಗು VIP ಕಂಪ್ನಿ ಇದ್ದಾನೆ, ಸ್ಕೈ ಬ್ಯಾಗ್ ಕೂಡ VIP ಕಂಪ್ನಿ ಇದ್ದಾನೆ. ಇಲ್ಲಿ ಮೇಲ್ಗಡೆ ಕಾರ್ಲ್ಟನ್ ಅಂತ ನೋಡ್ತಿದ್ದೀರಲ್ಲ, ಅದು ಕೂಡ ಅವ್ರದ್ದೇನೆ. ಇದು ಬಂದ್ಬಿಟ್ಟು ಪ್ರೀಮಿಯಂ ಬ್ರ್ಯಾಂಡ್ಗಳು, ಅಮೆರಿಕನ್ ಟೂರಿಸ್ಟರು, ಸ್ಯಾಮ್ಸೋನೈಟ್ದು. ಅದೇ ಇಲ್ಲಿ ಕೆಳಗಡೆ ಇದಾವಲ್ಲ ಎಂಟ್ರಿ ಲೆವೆಲ್, ಅಂದರೆ 1,700 ರೂಪಾಯಿಂದ 3,000 ರೂಪಾಯಿ ಒಳಗಿರೋ ಬ್ರ್ಯಾಂಡು, ಅದೆಲ್ಲ ಬ್ರ್ಯಾಂಡು ಈ 3 ಕಂಪ್ನಿಗಳು ಮಾರ್ಕೆಟ್ ಶೇರ್ನ ಇಟ್ಕೊಂಡಿದ್ದಾವೆ. ಅದರಲ್ಲಿ ಕೂಡ ಸಫಾರಿನೇ ಇದರಲ್ಲಿ ಇಂಡಸ್ಟ್ರಿ ಲೀಡರ್. ಅಂದರೆ ಈ ಕೆಳಗಡೆ 3,000 ರೂಪಾಯಿ ಒಳಗಡೆ ಇರೋ ಒಬ್ಬ ಬ್ರ್ಯಾಂಡಲ್ಲಿ ಸಫಾರಿನೇ ಇಂಡಸ್ಟ್ರಿ ಲೀಡರು. ಸಫಾರಿದೇ ಜಾಸ್ತಿ ಮಾರ್ಕೆಟ್ ಇರೋದು. ಆ್ಯಕ್ಚುಲಿ ಸಫಾರಿ ಇಂಡಸ್ಟ್ರಿದು ಮಾರ್ಕೆಟ್ ಶೇರು 24% ಇದೆ. VIP ಇಂಡಸ್ಟ್ರೀಸ್ದು 44% ಇದೆ.
ಸ್ಯಾಮ್ಸಂಗ್ ಹಿಡಿದು 32% ಇದೆ. ಸ್ಟಿಲ್ ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿರೋದು ಈ ಸಫಾರಿ ಇಂಡಸ್ಟ್ರೀಸ್. ಯಾಕೆ ಗೊತ್ತಾ, ಇಲ್ಲಿ ನೋಡಿ 2015ರಲ್ಲಿ ಸಫಾರಿ ಇಂಡಸ್ಟ್ರಿದು ಮಾರ್ಕೆಟ್ ಶೇರ್ ಇದ್ದಿದ್ದು 10%, ಅದೇ VIP-ದು 51%. ಇಲ್ಲಿ ನೋಡಿ ಸಫಾರಿ ಇಂಡಸ್ಟ್ರಿ ಯಾವ ಥರ ಇವ್ರದ್ದು ಮಾರ್ಕೆಟ್ನ ಗ್ರ್ಯಾಬ್ ಮಾಡ್ತಾ ಬರ್ತಾ ಇದ್ದಾನೆ. ಈವನ್ ಇಬ್ಬರಿಂದನೂ ಮಾರ್ಕೆಟ್ನ ಇವ್ನು ಗ್ರ್ಯಾಬ್ ಮಾಡಿದ್ದಾನೆ. ಯಾಕಂದರೆ ಮೇನ್ ರೀಸನ್ ಬಂದ್ಬಿಟ್ಟು ಸಫಾರಿದು ಸೆಗ್ಮೆಂಟು ಮಾಸ್ ಪ್ರಾಡಕ್ಟ್ ಅಂದರೆ 3,000 ರೂಪಾಯಿಗಿನ್ನ ಒಳಗಡೆ ಇರೋದು. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿರೋ ಕಸ್ಟಮರ್ಸು ವ್ಯಾಲ್ಯೂ ಜಾಸ್ತಿ ನೋಡ್ತಾರೆ, ಅಂದರೆ ನಾನು ಕೊಡ್ತಿರೋ ಪ್ರೈಸ್ಗೆ ನನಗೆ ವ್ಯಾಲ್ಯೂ ಸಿಗ್ತಾ ಇದೆಯಾ ಅಂತ. ಅವರು ಇನ್ನೂ ಪ್ರೀಮಿಯಂ ಕಸ್ಟಮರ್ ನಮ್ಮ ಇಂಡಿಯಾದಲ್ಲಿ ಇದ್ದಾರೆ, ಬಟ್ ಅಷ್ಟು ಜಾಸ್ತಿ ಇಲ್ಲ. ಜಾಸ್ತಿ ಇರೋದಂದರೆ ಈ 3,000 ರೂಪಾಯಿಗಿನ್ನ ಒಳಗಡೆ ಇರೋರು. ಅದಕ್ಕೆ ಸಫಾರಿ ಏನು ಮಾಡ್ತಾನೆ, ಅವ್ನ ಮೇನ್ ಫೋಕಸ್ಸು ಇಲ್ಲೇ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಾಸ್ ಸೆಗ್ಮೆಂಟ್ ಅಂತ ಕರೀತಾರೆ. ಆ ಮಾಸ್ ಸೆಗ್ಮೆಂಟಲ್ಲಿ ಫೋಕಸ್ ಮಾಡಿ ಇವ್ರದ್ದೆಲ್ಲನೂ ಮಾರ್ಕೆಟ್ ಶೇರ್ನ ಕಿತ್ಕೊತಾನೆ. ಈಗ ಸಫಾರಿದು ಇವಾಗ ಕರೆಂಟ್ ರೆವಿನ್ಯೂ 55% ಬಂದ್ಬಿಟ್ಟು ಹಾರ್ಡ್ ಲಗೇಜಿಂದ ಬರ್ತಾ ಇದೆ, 45% ಬಂದ್ಬಿಟ್ಟು ಸಾಫ್ಟ್ ಲಗೇಜಿಂದ ಬರ್ತಾ ಇದೆ. ಹಾರ್ಡ್ ಲಗೇಜು, ಸಾಫ್ಟ್ ಲಗೇಜ್ ಅಂದರೆ ಈಗ ಸಾಫ್ಟ್ ಅಂದರೆ ಯಾವುದಾದ್ರು ಹೇಳಿ, ಬ್ಯಾಕ್ ಪ್ಯಾಕು ಏನೇನು ಸಾಫ್ಟ್ ಇರ್ತವೆ ಎಲ್ಲ ಸಾಫ್ಟೇ. ಹಾರ್ಡ್ ಅಂದರೆ ಟ್ರೋಲೀಸು ಇವೆಲ್ಲ ಹಾರ್ಡ್ ಲಗೇಜು. ಆ್ಯಕ್ಚುಲಿ 45% ಮಾತ್ರ ಒಂದು ಸಾಫ್ಟ್ ಲಗೇಜಿಂದ ಬರ್ತಾ ಇದೆ, ಉಳಿದಿದ್ದೆಲ್ಲನೂ ಹಾರ್ಡ್ ಲಗೇಜಿಂದ ಬರ್ತಾ ಇದೆ. ಈ ಸಾಫ್ಟ್ ಲಗೇಜ್ಗಳು ಇವ್ರು ಜಾಸ್ತಿ ಬಾಂಗ್ಲಾದೇಶ, ಚೈನಾಯಿಂದ ಇಂಪೋರ್ಟ್ ಮಾಡ್ತಾರೆ. ಹಾರ್ಡ್ ಲಗೇಜ್ಗಳನ್ನ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಮುಂಚೆ ಏನಾಗ್ತಿತ್ತು, ಪ್ರತಿ ಒಂದೂ ಚೈನಾಯಿಂದ ಇಂಪೋರ್ಟ್ ಆಗ್ತಾ ಇತ್ತು. ಬೇರೆ ಬ್ರ್ಯಾಂಡ್ಗಳು ಏನಿದ್ರಲ್ಲ ಅನ್ಆರ್ಗನೈಸ್ ಸೆಕ್ಟರಲ್ಲಿ, ಅವ್ರು ಏನು ಮಾಡೋರು, ಚೈನಾಯಿಂದ ಇಂಪೋರ್ಟ್ ಮಾಡ್ಕೊಳೋದು, ಇಲ್ಲಿ ಅವ್ರ ಬ್ರ್ಯಾಂಡ್ ನೇಮ್ ಹಾಕೊಳ್ಳೋದು, ಸೆಲ್ ಮಾಡೋದು ಮಾಡ್ತಿದ್ರು. ಒಂದ್ಸಲ ಲಾಕ್ಡೌನ್ ಆದ ತಕ್ಷಣ ಅವ್ರಿಗೆ ಅಲ್ಲಿಂದ ಪ್ರಾಡಕ್ಟ್ ಬರೋದೇ ನಿಂತೋಗ್ಬಿಡ್ತು. ಅವಾಗ ಏನು ಮಾಡೋಕ್ಕಾಗುತ್ತೆ, ಅವ್ರ ಫ್ಯಾಕ್ಟ್ರಿ ಮುಚ್ಚಿ ಮನೆಗೆ ಹೋಗಿದ್ರು. ಬಿಕಾಸ್ ಅವ್ರ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕೆಪಬಿಲಿಟಿನೇ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಯಾಕಂದರೆ ಅಲ್ಲೆಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಪ್ರಾಡಕ್ಟ್ನ ಇಲ್ಲಿ ತಗೊಂಡು ಸೆಲ್ ಮಾಡ್ತಿದ್ರು. ಇವ್ರದ್ದು ಅವಾಗ್ಲಿಂದನೂ ಪ್ಲ್ಯಾಂಟ್ ಇತ್ತು. ಇವರು ಅದರಿಂದ ಅವ್ರ ಮಾರ್ಕೆಟ್ನ ಇವ್ರು ಕಿತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. VIP ಒಂದು ವರ್ಷಕ್ಕೆ 1,20,00,000 ಪೀಸಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸಫಾರಿ 63 ಲಕ್ಷ ಪೀಸಸ್ನ ಪ್ರೊಡ್ಯೂಸ್ ಮಾಡ್ತಾನೆ. ಸಫಾರಿದು ಮೇನ್ಲಿ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಮಾಸು ಮತ್ತು ಆನ್ಲೈನಲ್ಲಿ. ಇವರು ಆನ್ಲೈನಲ್ಲಿ ತುಂಬ ಫೋಕಸ್ ಇದ್ದಾರೆ. 20% ರೆವಿನ್ಯೂ ಇವ್ರದ್ದು ಆನ್ಲೈನಿಂದ ಬರ್ತಾ ಇದೆ. VIP-ದು ಇಂಡಿಯಾದಲ್ಲಿ 470 ಸ್ಟೋರ್ಸ್ ಇದ್ದಾವೆ, ಸಫಾರಿದು 80 ಸ್ಟೋರ್ಸ್ ಇದ್ದಾವೆ. ಸಫಾರಿದು ಪ್ಲ್ಯಾನ್ ಇದೆ ನೆಕ್ಸ್ಟ್ ವರ್ಷ ಅದನ್ನು 130 ಮಾಡಬೇಕಂತ. VIP-ಗೆ ಪ್ಲ್ಯಾನ್ ಇದೆ ಅದನ್ನು 650 ಮಾಡಬೇಕಂತ. ಸಫಾರಿ ಕೂಡ ಪ್ರೀಮಿಯಂ ಬ್ರ್ಯಾಂಡಲ್ಲಿ ಎಂಟ್ರಿ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ. ಅವ್ರದ್ದು ನೆಕ್ಸ್ಟ್ 20% ಆಫ್ ಟೋಟಲ್ ರೆವಿನ್ಯೂ 5ರಿಂದ 6 ವರ್ಷದಲ್ಲಿ ಪ್ರೀಮಿಯಂ ಬ್ರ್ಯಾಂಡಿಂದ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ. ಆ 20% ರೆವಿನ್ಯೂನ ಇವನು ಯಾರಿಂದ ಕಿತ್ಕೊಳಕ್ಕಾಗುತ್ತೆ? ಆಲ್ರೆಡಿ ಎಕ್ಸಿಸ್ಟ್ ಪ್ಲೇಯರಿಂದನೇ ಕಿತ್ಕೊಬೇಕು ತಾನೆ, ಅವರಿಂದನೇ ಮಾರ್ಕೆಟ್ನ ತೊಗೊಳ್ಬೇಕು ತಾನೆ. ನೀವು ಸ್ಟಿಲ್ ನೋಡ್ಬೋದು VIP-ದು ಪ್ರೊಡ್ಯೂಸ್ ಜಾಸ್ತಿ ಇದೆ ಕಂಪೇರ್ ಟು ಸಫಾರಿ. ಆ್ಯಕ್ಚುಲಿ ಜಾಸ್ತಿ ಇರೋದೆಲ್ಲನೂ ಒಳ್ಳೇದಂತಲ್ಲ, ಯಾಕಂದರೆ ಈಗ ಫೋಕಸ್ ಕಮ್ಮಿ ಇರುತ್ತೆ ಅವ್ರದ್ದು. ಈಗ ತುಂಬ ಪ್ರಾಡಕ್ಟ್ ಇರೋದ್ರಿಂದ ಫೋಕಸ್ ಜಾಸ್ತಿ ಮಾಡೋಕ್ಕಾಗಲ್ಲ ಅವ್ರಿಗೆ. ಇವ್ರದ್ದು ಕಮ್ಮಿ ಪ್ರಾಡಕ್ಟ್ ಇರೋದ್ರಿಂದ ಇವನು ಇಲ್ಲಿ ಎಕ್ಸ್ಪರ್ಟ್ ಆಗಿ ಆಮೇಲೆ ಬೇರೆ ಕಡೆ ಎಂಟ್ರಿ ಆಗ್ತಾ ಇದ್ದಾನೆ. ಫಸ್ಟ್ ಇಲ್ಲಿ ಮಾರ್ಕೆಟ್ನ ಇಟ್ಕೊಂಡು ಇಲ್ಲಿ ಮಾರ್ಕೆಟ್ನ ಅಬ್ಸರ್ವ್ ಮಾಡಿ, ಈಗ ನೀವೇ ನೋಡಿದ್ರಿ ಲಾಸ್ಟು 7-8 ಇಯರ್ಸಿಂದ ಯಾವ ಥರ ಮಾರ್ಕೆಟ್ನ ಗ್ರೋ ಮಾಡ್ಕೊಂಬಂದಿದ್ದಾನೆ ಅಂತ. VIP ಯಾವ ಥರ ಮಾರ್ಕೆಟ್ನ ಲೂಸ್ ಮಾಡ್ಕೊಂಬಂದಿದ್ದಾನೆ, ಯಾಕಂದರೆ VIP-ದು ಫೋಕಸ್ ಟೂ ಮಚ್ ಆಗಿಬಿಡ್ತು, ಬೇರೆ ಬೇರೆ ಕಡೆ ಆಗಿದೆ. ಇವಂದು ಒಂದೇ ಕಡೆ ಇದೆ ಫೋಕಸ್ಸು. ಅದರಿಂದ ಇವನು ಅದನ್ನೇ ಫೋಕಸ್ ಮಾಡ್ಕೊಂಬಂದು ಅದರಲ್ಲೇ ಕಿಂಗ್ ಆಗ್ತಾ ಬರ್ತಾ ಇದ್ದಾನೆ. ಈಗ ನಾವು ಈ ಕಂಪ್ನಿದು ಫೈನಾನ್ಷಿಯಲ್ಸಿಗೆ ಬಂದರೆ, ಇವಾಗ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 2,075 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 10,000 ಕೋಟಿ ಇದೆ. ಅದೇ VIP ಇಂಡಸ್ಟ್ರೀಸ್ದು ಮಾರ್ಕೆಟ್ ಕ್ಯಾಪು 7,805 ಇದೆ. ಇವ್ರದ್ದು ಸ್ಟಾಕ್ PE ಬಂದ್ಬಿಟ್ಟು 59 ಇದೆ, VIP-ದು 79 ಇದೆ. ಸಫಾರಿದು ROE 34% ಇದೆ, VIP-ದು 29% ಇದೆ. ನೀವು ಸಫಾರಿದು ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಸಫಾರಿ ಯಾವ ಥರ ಅವನ ಆಪ್ರೇಟಿಂಗ್ ಮಾರ್ಜಿನ್ನ ಇನ್ಕ್ರೀಸ್ ಮಾಡ್ಕೊಂಡು ಬರ್ತಿದ್ದಾನೆ. ನೀವು ಇಲ್ಲಿ ಡಿಸೆಂಬರ್ 2020ನಲ್ಲಿ ನೋಡಿ 5% ಇದ್ದಿದ್ದು ಆಪ್ರೇಟಿಂಗ್ ಮಾರ್ಜಿನು ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಲಾಸ್ಟ್ 5 ಕ್ವಾರ್ಟರ್ಸಲ್ಲಿ ಒಂದು ಆಪ್ರೇಟಿಂಗ್ ಮಾರ್ಜಿನು ಸ್ಟೇಬಲ್ ಆಗಿದೆ, ಎಲ್ಲೂ ಡೌನ್ ಆಗಿಲ್ಲ. ಅದೇ ನೀವು VIP ನೋಡಿ, VIP-ದು ಎಷ್ಟು ವಾಲಟೈಲಿಟಿ ಇದೆ ಮಾರ್ಜಿನಲ್ಲಿ. ಒಂದ್ಸಲ 13%, ಒಂದ್ಸಲ 14%, ಒಂದ್ಸಲ 12%, ಇದ್ದಕ್ಕಿದ್ದಂಗೆ 9%. ಪ್ರಾಫಿಟ್ ಕೂಡ ಸಖತ್ ವಾಲಟೈಲಿಟಿ ಇದೆ. ಇದು ಮಾರ್ಜಿನ್ನ ಜಸ್ಟ್ ರಾ ಮೆಟೀರಿಯಲಿಂದ ಮಾತ್ರ ಮೇಲೆ ಕೆಳಗೆ ಆಗಿರಲ್ಲ, ಇವರು ಪ್ರೊಡಕ್ಷನ್ ಮಾಡೋ ರೀತಿನಲ್ಲಿ ಕೂಡ ಡಿಫ್ರೆಂಟ್ ಇರುತ್ತೆ. ಈಗ ಇವ್ರದ್ದು ಮಾಸ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದರಲ್ಲಿ ಪ್ರೀಮಿಯಂ ಏನಿಲ್ಲ, ಇದರಲ್ಲಿ ಜಾಸ್ತಿ ಇವ್ರು ಡಿಸೈನ್ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಅವ್ರೇನು ಮಾಡಬೇಕು, ಡಿಸೈನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಕು, ಅದಕ್ಕೆ ಡಿಸೈನರ್ಗಳನ್ನ ಹೈರ್ ಮಾಡಬೇಕು, ಜಾಸ್ತಿ ಬ್ರ್ಯಾಂಡಿಂಗ್ಗೆ ದುಡ್ಡನ್ನ ಸ್ಪೆಂಡ್ ಮಾಡಬೇಕು. ಬಿಕಾಸ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ತಾನೇ ಜನಗಳಿಗೆ ಗೊತ್ತಾಗುತ್ತೆ ಇದೊಂದು ಪ್ರೀಮಿಯಂ ಬ್ರ್ಯಾಂಡ್ ಅಂತ. ಇವನ ಹತ್ರ ಪ್ರೀಮಿಯಂ ಬ್ರ್ಯಾಂಡ್ ಜಾಸ್ತಿ ಇಲ್ಲ, ಇವನ ಹತ್ರ ಇರೋದು ಮಾಸ್ ಬ್ರ್ಯಾಂಡು, ಇದಕ್ಕೆ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಬೇಕಾಗಲ್ಲ. ಈ ರೀಸನಿಂದನೇ ಒಂದು ಮಾರ್ಜಿನು ಸ್ಟೇಬಲ್ ಆಗಿದೆ, VIP-ದು ವಾಲಟೈಲಿಟಿ ಇದೆ. ಇವನ್ ನೀವು ಸಫಾರಿದು ನೆಟ್ ಪ್ರಾಫಿಟ್ನ ನೋಡಿ, 2022ರಲ್ಲಿ 22 ಕೋಟಿ ಇದ್ದಿದ್ದು ನೆಟ್ ಪ್ರಾಫಿಟ್ಟು ಸೀದಾ 125 crores ಆಗುತ್ತೆ. ಯಾಕಂದರೆ ಬಿಕಾಸ್ ಆಫ್ ಮಾರ್ಜಿನ್ ಎಕ್ಸ್ಪ್ಯಾನ್ಷನಿಂದ. ಇವತ್ತೆಷ್ಟಿದೆ,
171 crore ಇದೆ. ಮ್ಯಾನೇಜ್ಮೆಂಟು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಿದ್ರು ನಮ್ಮದು ಮಾರ್ಜಿನು ಮಿಟ್ಟೀನಲ್ಲಿರುತ್ತೆ ಅಂತ. ಮಿಟ್ಟೀನ್ ಅಂದರೆ 15ರಿಂದ 16-17% ಇರುತ್ತೆ, ಅದು ಸ್ಟೇಬಲ್ ಆಗಿರುತ್ತೆ, ನಾವು ಅದನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವು ಪ್ರೊಮೋಟ್ರ್ ಹೋಲ್ಡಿಂಗಿಗೆ ಬಂದರೆ, ಪ್ರೊಮೋಟ್ರ್ ಹೋಲ್ಡಿಂಗು ನೀವು ನೋಡಿದ್ರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಪ್ರೊಮೋಟ್ರ್ ಹೋಲ್ಡಿಂಗ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಸೆಪ್ಟೆಂಬರ್ 2023ಇಂದ ಮಾರ್ಚ್ 2024ವರೆಗೆ 1% ಡೌನ್ ಆಗಿದೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಪ್ರೊಮೋಟ್ರ್ ಹೋಲ್ಡಿಂಗ್ ಕಮ್ಮಿ ಆಗಿಲ್ಲ. ನೀವು ಇಲ್ಲಿ ನೋಡಿ ಕಾರ್ಪೊರೇಟ್ ಆಕ್ಷನ್ಗೆ ಹೋದರೆ ಪ್ರಿಫರೆನ್ಷಿಯಲ್ ಶೇರ್ ಇಶ್ಯೂ ಮಾಡಿದ್ದಾರೆ. ಎಷ್ಟು 12 lakh ಶೇರ್ಸ್ನ ಹೊಸದಾಗಿ ಪ್ರಿಂಟ್ ಮಾಡಿ ಇವರು ಪ್ರಿಫರೆನ್ಷಿಯಲ್ ಶೇರ್ ಇಶ್ಯೂ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ಮುಂಚೆ ಇದ್ದಿದ್ದ ಶೇರ್ಗೂ ಇವಾಗ್ಲೂ ಜಾಸ್ತಿ ಆಗಿದೆ. ಈಕ್ವಿಟಿ ಕ್ಯಾಪಿಟಲ್ ನೋಡಿ, ಅವಾಗ 4 crore ಇದ್ದಿದ್ದು ಇವಾಗ 5 crore ಆಗಿದೆ. ಅಂದರೆ ನಂಬರ್ ಆಫ್ ದ ಶೇರ್ ಇನ್ಕ್ರೀಸ್ ಆಗಿದೆ. ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ಲಿ ಓನರ್ಶಿಪ್ ಕೆಳಗೆ ಬರುತ್ತೆ. ಈ ರೀಸನಿಂದ ಅಷ್ಟೇ. ಈ ಥರ ಯಾಕೆ ಮಾಡುತ್ತೆ ಅಂದರೆ ಕಂಪ್ನಿಗೆ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ದುಡ್ಡು ಬೇಕಾಗಿರುತ್ತೆ, ಕಂಪ್ನಿ ಗ್ರೋ ಆಗೋಕ್ಕೆ ದುಡ್ಡು ಬೇಕಾಗಿರುತ್ತೆ. ಅವಾಗ ಇನ್ವೆಸ್ಟರ್ಸ್ ಹತ್ರ ದುಡ್ಡು ಇಸ್ಕೊಳುತ್ತೆ. ಈಗ ಇನ್ವೆಸ್ಟರ್ಸ್ ಹತ್ರ ದುಡ್ಡು ಇಸ್ಕೊಬೇಕಂದ್ರೆ ಓನರ್ದು ಅವ್ನ ಶೇರ್ ಸೆಲ್ ಮಾಡಿ ಇಸ್ಕೊಳಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಹೊಸ ಶೇರ್ಗಳನ್ನ ಪ್ರಿಂಟ್ ಮಾಡಿ ಇಶ್ಯೂ ಮಾಡ್ತಾರೆ. ನನ್ನ ಪ್ರಕಾರ ಬಂದ್ಬಿಟ್ಟು ಸಫಾರಿ ಇಂಡಸ್ಟ್ರೀಸು ನೆಕ್ಸ್ಟ್ 5 ವರ್ಷ ಇಲ್ಲ 6 ವರ್ಷದಲ್ಲಿ ಇಯರ್ ಆನ್ ಇಯರ್ 20% ಮೇಲೇ ಗ್ರೋ ಆಗ್ತಾನೆ. ಯಾಕಂದರೆ ಇಂಡಸ್ಟ್ರಿನೇ 15% ಗ್ರೋ ಆಗ್ತಾ ಇದೆ. ಇವನು ಬೇರೆಯಿಂದ ಮಾರ್ಕೆಟ್ ಕೂಡ ಗ್ರ್ಯಾಬ್ ಮಾಡ್ತಿದ್ದಾನೆ. ಅನ್ಆರ್ಗನೈಸ್ ಸೆಕ್ಟರಿಂದನೂ ಗ್ರ್ಯಾಬ್ ಮಾಡ್ತಾನೆ, ಈವನ್ ಬ್ರ್ಯಾಂಡೆಡ್ ಪ್ಲೇಯರಿಂದನೂ ಗ್ರ್ಯಾಬ್ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಒಂದು 5-6% ಇದರಿಂದ ಗ್ರೋತ್ ಬರುತ್ತೆ. ಇಂಡಸ್ಟ್ರಿನೇ ಖುದ್ದು 15% ಗ್ರೋ ಆಗ್ತಾ ಇದೆ. ಇದರಿಂದ ಒಂದು 20% ಈಸಿಲಿ ಇಯರ್ ಆನ್ ಇಯರ್ ಗ್ರೋ ಆಗ್ತಾನೆ ಅಂತ ನಮ್ಮದೊಂದು ಅನಿಸಿಕೆ. ನೀವು VIP ಮತ್ತು ಸಫಾರಿ ಇಂಡಸ್ಟ್ರಿನ ಕಂಪೇರ್ ಮಾಡಿ, VIP ಡೆಟ್ ಜಾಸ್ತಿ ಇದೆ ಮತ್ತು ಅವ್ರದ್ದು ಫೈನಾನ್ಷಿಯಲ್ ಕೂಡ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಬಿಕಾಸ್ ವಾಲಟಿಲಿಟಿ ಇದೆ. ಇವನು ಯಾವ ಥರ ಇಯರ್ ಆನ್ ಇಯರ್ ಗ್ರೋ ಮಾಡ್ಕೊಂಬಂದಿದ್ದಾನೆ, ಇವನು ಮತ್ತು ಡೆಟ್ ಎಷ್ಟು ಕಡಿಮೆ ಇದೆ, ROE ಎಷ್ಟು ಜಾಸ್ತಿ ಇದೆ, ಇದೆಲ್ಲನೂ ಚೆಕ್ ಮಾಡಿದ್ರೆ ನನಗೆ ಸಫಾರಿ ಇಂಡಸ್ಟ್ರೀಸ್ ಬೆಟರ್ ದ್ಯಾನ್ VIP ಅಂತ ಅನಿಸುತ್ತೆ. ನನ್ನ ಅನಿಸಿಕೆ ಏನಂದರೆ, ಈಗ ಶೇರ್ ಪ್ರೈಸು ನೀವು ಸಫಾರಿ ಇಂಡಸ್ಟ್ರೀದು ಸ್ವಲ್ಪ ಕಾಸ್ಟ್ಲಿ ಇದೆ, ಸ್ವಲ್ಪ ಮೇಲೋಗಿದೆ ಜಾಸ್ತಿ. ಇದೇನಾದರೂ 17 ಅಥವಾ 16 ರೇಂಜಲ್ಲಿ ಬಂದರೆ ನಾನು ಆರಾಮ್ಸೆ ಇದನ್ನು ಬೈ ಮಾಡ್ತೀನಿ. ಇದು ನನ್ನ ವ್ಯೂ, ನಾನು ಬೈ ಮಾಡ್ತಿರೋದು. ನೀವು ಬೈ ಮಾಡಬೇಕೋ ಬೇಡ, ಇದು ಒಳ್ಳೆ ಸ್ಟಾಕ್ ಇಲ್ಲ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಆಮೇಲೆ ಇದು ಸ್ಟಾಕ್ ರೆಕಮೆಂಡೇಶನ್ ಅಲ್ಲ, ಇದು ಜಸ್ಟ್ ಅನಾಲಿಸಿಸ್. ಇದನ್ನು ನೋಡ್ಕೊಂಡು ನೀವು ಡಿಸೈಡ್ ಮಾಡಿ ಬೈ ಮಾಡಬೇಕಾ ಬೇಡ ಅಂತ. ಇಲ್ಲಿ ನಾವು ಯಾವುದೇ ಥರ ಸ್ಟಾಕ್ ರೆಕಮೆಂಡೇಶನ್ ಕೊಡಲ್ಲ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಆ ಡಿಮ್ಯಾಟ್ ಅಕೌಂಟ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.